ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ರಿಯಾಕ್ಷನ್ ವಿಡಿಯೋಸ್ ಮಾಡಿದರೆ ಮಾನಿಟೈಸ್ ಆನ್ ಆಗುತ್ತಾ, ಮತ್ತು ರಿಯಾಕ್ಷನ್ ವಿಡಿಯೋ ಮಾಡಿದರೆ ಕಾಪಿರೈಟ್ ಕ್ಲೈಮು ಮತ್ತು ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ, ಮತ್ತು ರಿಯಾಕ್ಷನ್ ವಿಡಿಯೋ ಮಾಡೋದಾದರೆ ಯಾವ ಕೆಟಗರಿನಲ್ಲಿ ಬರುತ್ತೆ ಇದಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ತುಂಬಾ ಸಿಂಪಲ್ ಆಗಿರೋ ಕಂಟೆಂಟ್ ಅಂದರೆ ರಿಯಾಕ್ಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಜಸ್ಟ್ ಬೇರೆ ಬೇರೆ ಗೇಮ್ ಪ್ಲೇ ವಿಡಿಯೋಸ್ ಆಗಿರ್ಬೋದು, ಮತ್ತು ಮೂವೀಸ್ ರಿವ್ಯೂ ಆಗಿರ್ಬೋದು, ಮತ್ತು ಬೇರೆ ಬೇರೆ ಒಂದು ಸಾಂಗ್ಸ್ ಇರ್ತಾವಲ್ಲ, ಅದ್ರ ಮೇಲೆ ನಾವು ರಿಯಾಕ್ಷನ್ನ ಮಾಡೋದು. ಯಾವ ರೀತಿಯಪ್ಪ ಅಂದರೆ ನೀವು ಆಲ್ರೆಡಿ ಎಲ್ಲ ನೋಡಿರ್ತೀರಾ. ಯೂಟ್ಯೂಬ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಮೀಮ್ಸಿಗೆ ರಿಯಾಕ್ಷನ್ನ ಮಾಡ್ತಾರೆ. ಅದೇ ರೀತಿ ನೀವು ರಿಯಾಕ್ಷನ್ನ ಮಾಡೋದು. ಸಿಂಪಲ್ ಆಗಿ ವಿಡಿಯೋ ಬರುತ್ತೆ. ಅದಕ್ಕೆ ನೀವು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು ಅಂತೇಳಿ ನೀವು ರಿಯಾಕ್ಷನ್ನ ಮಾಡೋದು ತುಂಬಾ ಸಿಂಪಲ್ ಆಗಿನೇ ಮಾಡ್ಕೋಬೋದು. ಮತ್ತು ಈ ರೀತಿ ಮಾಡಿದರೆ ಮಾನಿಟೈಸ್ ಆನ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಅನ್ನೋದಾದರೆ ಖಂಡಿತ ಆನ್ ಆಗುತ್ತೆ. ಅದರಲ್ಲಿ ಒಂದಿಷ್ಟು ರೂಲ್ಸ್ ಇದ್ದಾವೆ. ಈ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತ ನೀವು ಕೂಡ ಮಾನಿಟೈಸ್ನ ಆನ್ ಮಾಡ್ಕೋಬೋದು. ಯಾವ ರೂಲ್ಸ್ ಅಂತ ತಿಳಿಸ್ಕೊಡ್ತೀನಿ. ನೀವು ಮೊದಲು ವಿಡಿಯೋಸ್ ಮಾಡುವಾಗ ನೀವು ಯಾವ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ನೀವು ಕ್ರೆಡಿಟ್ಸ್ನ ಕೊಡಬೇಕು. ಯಾವ ರೀತಿ ಕ್ರೆಡಿಟ್ನ ಕೊಡೋದಪ್ಪ ಅಂದರೆ ಅವರು ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಲಿಂಕ್ ಹಾಕೋದಾಗಿರ್ಬೋದು, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅವ್ರ ಚಾನಲ್ ನೇಮ್ ಹಾಕೋದಾಗಿರ್ಬೋದು. ಈ ರೀತಿ ಕ್ರೆಡಿಟ್ನ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಇಲ್ಲಾಂದರೆ ತುಂಬಾ ಜನ ಕಾಪಿರೈಟ್ ಸ್ಟ್ರೈಕ್ ಕೊಡೋದಿರುತ್ತೆ. ಆಲ್ಮೋಸ್ಟ್ 99% ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡೋಂಗಿಲ್ಲ. ಎಲ್ಲಾದರೂ ಒಬ್ಬರು ಕೊಡ್ಬೋದು. ಯಾಕಪ್ಪ ಅಂದರೆ ನೀವು ಬೇರೆ ಬೇರೆ ವಿಡಿಯೋಸ್ನ ಎತ್ಕೊಂಡು ಹಾಕ್ತಿರಲ್ಲ, ಅದಕ್ಕಾಗಿ ಅವ್ರು ಕೊಡ್ಬೋದು. 99% ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಡೋದಿಲ್ಲ. ಯಾಕಪ್ಪ ಅಂದರೆ ಅವ್ರಿಗೂ ಕೂಡ ಬೆನಿಫಿಟ್ಸ್ ಇದಾವೆ. ಯಾವ ರೀತಿಯಪ್ಪ ಅಂದರೆ ವಿಡಿಯೋನ ನೀವು ಪ್ರಮೋಟ್ ಮಾಡ್ತಾ ಇರ್ತೀರಾ ರಿಯಾಕ್ಷನ್ ಮಾಡಿ, ಆ ರೀಸನಿಂದ ಅವ್ರಿಗೂ ತುಂಬಾ ಬೆನಿಫಿಟ್ಸ್ ಇದಾವೆ. ಆ ರೀಸನಿಂದ ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಡೋಲ್ಲ. ಈಗ ಇದು ಯಾವ ಕೆಟಗರಿನಲ್ಲಿ ಬರುತ್ತಪ್ಪ ಅಂದರೆ ಎಂಟರ್ಟೈನ್ಮೆಂಟ್ ಕೆಟಗರಿನಲ್ಲಿ ಬರುತ್ತೆ. ಇದು ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ಕೆಟಗರಿನಲ್ಲಿ ಬರುತ್ತೆ ಅಂತೇಳಿ. ಈಗ ರಿಯಾಕ್ಷನ್ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಂಪ್ಯೂಟರ್ ಇದ್ದರೆ ತುಂಬಾ ಈಸಿಯಾಗಿನೇ ಮಾಡ್ಕೋಬೋದು. ಯಾಕಪ್ಪ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಬರುತ್ತಲ್ಲ, ನೀವು ಬೀಮ್ ರಿಯಾಕ್ಷನ್ ಆರಾಮಾಗಿ ಮಾಡ್ಕೋಬೋದು. ಮತ್ತು ಫೋನಲ್ಲಿ ರಿಯಾಕ್ಷನ್ ವಿಡಿಯೋ ಮಾಡೋಕ್ಕೆ ಬರುತ್ತಪ್ಪ ಅಂದರೆ ಖಂಡಿತ ಬರುತ್ತೆ. ನಿಮ್ದೇನಾದರೂ ಒಂದೇ ಫೋನ್ ಇದ್ರೂ ಕೂಡ ಬರುತ್ತೆ. 2 ಫೋನ್ ಇದ್ರೆ ಬೆಸ್ಟ್. ಒಂದೇ ಫೋನ್ ಇದ್ದರೆ ತುಂಬಾ ರಿಸ್ಕ್ ಆಗುತ್ತೆ. ಯಾಕಪ್ಪ ಅಂದರೆ ಒಂದೇ ಫೋನಲ್ಲಿ ವಿಡಿಯೋ ನೋಡ್ಕೋಬೇಕು ಮತ್ತು ರೆಕಾರ್ಡ್ ಕೂಡ ಮಾಡ್ಕೋಬೇಕು. ಆ ರೀಸನಿಂದ ತುಂಬಾ ಕಿರಿಕಿರಿ ಆಗುತ್ತೆ. ಅದಕ್ಕಾಗಿ ನಿಮ್ಮ ಹತ್ರ 2 ಫೋನ್ ಇದ್ದರೆ ತುಂಬಾ ಬೆಸ್ಟ್. ಇವಾಗ ಯಾವ ರೀತಿ ರಿಯಾಕ್ಷನ್ ವಿಡಿಯೋ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಇವಾಗ ಕ್ಯಾಮ್ರಾ ಇಟ್ಟಿದ್ದೀನಿ ನೋಡಿ. ನಾ ಯಾವ ರೀತಿ ಒಂದು ಫೋನ್ನ ಮೌಂಟ್ ಮಾಡಿದ್ದೀನಲ್ಲ ಅದೇ ರೀತಿ ನೀವು ಒಂದು ಫೋನ್ನ ಇಲ್ಲಿ ಇಡಬೇಕು. ಯಾವ ರೀತಿ ಒಂದು ವಿಡಿಯೋ ಆಗ್ತಾ ಇದೆಯಲ್ಲ ಸೇಮ್ ಇದೇ ರೀತಿ. ಇನ್ನೊಂದು ಫೋನಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ದು ಯಾವ್ದು ಇದೆಯಲ್ಲ ಮೀಮ್ಸ್ ಆಗಿರ್ಬೋದು, ಮತ್ತು ಮೂವೀಸ್ ಆಗಿರ್ಬೋದು, ಮತ್ತು ಸಾಂಗ್ಸ್ ಆಗಿರ್ಬೋದು, ಅದನ್ನ ನೀವು ಪ್ಲೇ ಮಾಡಿ ಇಟ್ಕೋರಿ. ಈ ರೀತಿ ವಿಡಿಯೋ ನೋಡೋದು, ಈ ರೀತಿ ರಿಯಾಕ್ಷನ್ನ ಮಾಡೋದು ನೀವು ಮಾಡಬೇಕು. ಆಮೇಲೆ ಎಡಿಟಿಂಗ್ನ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ಫಸ್ಟು ನೀವು ರಿಯಾಕ್ಷನ್ನ ಮಾಡಬೇಕು. ಇಲ್ಲಿ ವಿಡಿಯೋನ ನೋಡಬೇಕು ಈ ರೀತಿ ಫೋನ್ ಹಿಡ್ಕೊಂಡು. ವಿಡಿಯೋನ ನೋಡಿ ನೀವು ರಿಯಾಕ್ಷನ್ನ ಮಾಡಬೇಕು. ಒಳ್ಳೇದಿದ್ರೆ ಒಳ್ಳೇದು, ಮತ್ತು ಕೆಟ್ಟದಿದ್ರೆ ಕೆಟ್ಟದ್ದು. ಈ ರೀತಿಯಾಗಿ ನೀವು ರಿಯಾಕ್ಷನ್ನ ಮಾಡಬೇಕು. ಮತ್ತು ನಿಮ್ಮದು ರಿಯಾಕ್ಷನ್ ಎಲ್ಲ ವಿಡಿಯೋ ಆಯ್ತಪ್ಪ ಅಂದರೆ ನೀವು ಎಡಿಟಿಂಗ್ನೇ ಹೋಗ್ತಿರಲ್ಲ, ಅದಕ್ಕಿಂತ ಮೊದಲು ಒಂದು ಕೆಲಸನ ಮಾಡಬೇಕು. ನೀವು ಡೈರೆಕ್ಟಾಗಿ ರಿಯಾಕ್ಷನ್ ವಿಡಿಯೋನ ಹಾಕೋಬೇಡಿ, ಸ್ವಲ್ಪ ಇಂಟ್ರೋ ಮಾಡಬೇಕು. ಯಾವ ರೀತಿಯಪ್ಪ ಅಂದರೆ ನೀವು ಯಾವ್ದ್ರ ಬಗ್ಗೆ ರಿಯಾಕ್ಷನ್ನ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷ ಮಾತಾಡಬೇಕು. ಮತ್ತು ಎಂಡ್ನಲ್ಲಿ ಕೂಡ ಸ್ವಲ್ಪ ನೀವು ಮಾತಾಡಬೇಕು. ಈ ವಿಡಿಯೋ ಯಾವ ರೀತಿ ಇದೆ, ನಿಮ್ಗೆ ಏನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿ ನೀವು 1 ನಿಮಿಷನ ಮಾತಾಡಬೇಕು. ಫಸ್ಟ್ ಇಂಟ್ರೋ ಮತ್ತು ಲಾಸ್ಟು ನೀವು 1-2 ನಿಮಿಷನ ಮಾತಾಡಿ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಡೈರೆಕ್ಟಾಗಿ ರಿಯಾಕ್ಷನ್ ವಿಡಿಯೋನ ನೀವು ಅಪ್ಲೋಡ್ ಮಾಡೋಕೆ ಹೋಗಬೇಡಿ. ಇವಾಗ ಬನ್ನಿ ಯಾವ ರೀತಿ ರಿಯಾಕ್ಷನ್ ವಿಡಿಯೋನ ಎಡಿಟಿಂಗ್ನ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ರಿಯಾಕ್ಷನ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ 2 ಅಪ್ಲಿಕೇಶನ್ ಬೇಕಾಗುತ್ತೆ. ಸ್ಕ್ರೀನ್ ರೆಕಾರ್ಡರು ಮತ್ತು ಕೈನ್ ಮಾಸ್ಟರು. ಸ್ಕ್ರೀನ್ ರೆಕಾರ್ಡರು ಎಲ್ಲ ಫೋನಲ್ಲಿ ಇವಾಗ ಇನ್ಬಿಲ್ಟ್ ಬರ್ತಾ ಇದೆ. ಇಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಜೆಡ್ ಸ್ಕ್ರೀನ್ ರೆಕಾರ್ಡ್ ಅಂತೇಳಿ. ಅದೇ ಇಲ್ಲ, ಬೇರೆ ಬೇರೆ ಇದಾವೆ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೈನ್ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಕೂಡ ಪ್ಲೇಸ್ಟೋರ್ನಲ್ಲಿ ಇದೆ. ಇವಾಗ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊತೀನಿ. ಮೊದಲು ಕೈನ್ ಮಾಸ್ಟರ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಕ್ರಿಯೇಟ್ ನ್ಯೂ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ರೇಷಿಯೋ ಇರಲಿ. ಇವಾಗ ನೆಕ್ಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ರಿಯಾಕ್ಷನ್ ಮಾಡಿರ್ತೀರಲ್ಲ, ನಿಮ್ಮ ವಿಡಿಯೋನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸೆಲೆಕ್ಟ್ನ ಮಾಡ್ಕೊತೀನಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ಯಾವುದೋ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ರಿಯಾಕ್ಷನ್ ವಿಡಿಯೋ ಮಾಡಿಲ್ಲ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮಿಕ್ಸರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯಾಲ್ಯೂಮ್ನ 200% ಇಟ್ಕೊಳ್ಳಿ. ಅಂದರೆ ನಿಮ್ಮದು ವಾಯ್ಸು ಜೋರಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಆಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಲೇಯರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ವಿಡಿಯೋ ಮೇಲೆ ರಿಯಾಕ್ಷನ್ ಮಾಡಿದಿರಲ್ಲ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಡೈರೆಕ್ಟಾಗಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಸ್ಕ್ರೀನ್ ರೆಕಾರ್ಡ್ ಅದಕ್ಕೆ ಬೇಕು ಅಂದಿದ್ದು. ಯಾಕಪ್ಪ ಅಂದರೆ ನೀವು ರಿಯಾಕ್ಷನ್ ಮಾಡುವಾಗ ನೀವು ಯಾವ ವಿಡಿಯೋ ನೋಡ್ತಾ ಇರ್ತೀರಲ್ಲ ಅದನ್ನ ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನೀವು ವಿಡಿಯೋನ ಎಲ್ಲಿ ಪಾಸ್ ಮಾಡಿರ್ತೀರಾ, ಎಲ್ಲಿ ಪ್ಲೇ ಮಾಡ್ತೀರಾ ಗೊತ್ತಾಗಿಲ್ಲ. ಅದಕ್ಕಾಗಿ ಸ್ಕ್ರೀನ್ ರೆಕಾರ್ಡ್ನ ಮಾಡಿ ಇಟ್ಕೊಂಡಿರಿ. ಇವಾಗ ನಾನು ಒಂದು ಗೇಮ್ ಪ್ಲೇ ವಿಡಿಯೋ ಇದೆ, ಇದನ್ನೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೆಲೆಕ್ಟ್ನ ಮಾಡ್ಕೊತೀನಿ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕು ಅಂದರೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಇವಾಗ ನಾನು ಅಡ್ಜಸ್ಟ್ನ ಮಾಡ್ಕೊತೀನಿ.
ನಿಮಗೆ ಯಾವ ಸೈಡ್ ಬೇಕಲ್ಲ ಸೊ ಆ ಸೈಡ್ ಎಲ್ಲ ನೀವು ಇಟ್ಕೋಬೋದು. ಸೊ ಇದನ್ನ ತುಂಬಾ ದೊಡ್ಡದಾಗಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಯಾಕಪ್ಪ ಅಂದರೆ ನಿಮ್ಮ ಎಫರ್ಟ್ ಕಾಣಿಸಂಗಿಲ್ಲ. ಸೊ ಬರೀ ಅದೇ ವಿಡಿಯೋ ಕಾಣಿಸುತ್ತೆ. ಆ ರೀಸನಿಂದ ಸ್ವಲ್ಪ ಸಣ್ಣದಾಗೆ ಇಟ್ಕೊಳ್ಳಿ. ಇವಾಗ ನಾ ಇಟ್ಕೊಂಡಿದ್ದೀನಿ ನೋಡಿ, ಸೊ ಇಷ್ಟು ಇಟ್ಕೊಳ್ಳಿ ಸಾಕು. ಸೊ ಅಂದರೆ ಅದು ನಿಮ್ಮ ಫೇಸ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ, ಆ ವಿಡಿಯೋ ಚಿಕ್ಕದಾಗಿ ಕಾಣಿಸುತ್ತೆ. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತೇಳಿ. ಮತ್ತು ನಿಮ್ಗೇನಾದರೂ ವಿಡಿಯೋ ಪೂರ್ತಿ ಬೇಡಪ್ಪ, ಸೊ ಮಧ್ಯೆ ಕಟ್ ಮಾಡಬೇಕಪ್ಪ ಅಂದರೆ ಯಾವ ರೀತಿ ಮಾಡೋದಂದರೆ, ನಿಮಗೆ ಯಾವ ವಿಡಿಯೋ ಬೇಕಲ್ಲ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ಟ್ರಿಮ್ ಆ್ಯಂಡ್ ಸ್ಲಿಪ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ರೈಟ್ ಸೈಡ್ ಬೇಕಂದರೆ ರೈಟ್ ಸೈಡ್ನ ಕಟ್ ಮಾಡ್ಕೋಬೋದು, ಲೆಫ್ಟ್ ಸೈಡ್ ಬೇಕಂದರೆ ಲೆಫ್ಟ್ ಸೈಡ್ನ ಕಟ್ ಮಾಡ್ಕೋಬೋದು. ಸೊ ಮಧ್ಯೆ ನೀವು ಏನಾದರೂ ಹಾಕಬೇಕು, ಇಲ್ಲ ಅಲ್ಲೇ ಮಧ್ಯಾಹ್ನ ವಿಡಿಯೋನ ಕಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಥರ್ಡ್ ಒಂದು ಕಾಣಿಸ್ತಾ ಇದೆ ಸ್ಲಿಪ್ಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಒಂದೇ ವಿಡಿಯೋ ಇತ್ತಲ್ಲ, ಸೊ ಅದು 2 ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಮಧ್ಯೆ ನಿಮ್ಗೆ ಏನು ಬೇಕಲ್ಲ ಸೊ ಅದನ್ನ ಆ್ಯಡ್ನ ಮಾಡ್ಕೋಬೋದು, ಮತ್ತು ಎಫೆಕ್ಟ್ ಕೂಡ ನೀವು ಹಾಕ್ಕೋಬೋದು. ಇವಾಗ ನೋಡಿದ್ರಲ್ಲ ರಿಯಾಕ್ಷನ್ ವಿಡಿಯೋನ ಯಾವ ರೀತಿ ಎಡಿಟಿಂಗ್ನ ಮಾಡೋದು ಅಂತೇಳಿ, ಇಷ್ಟೇ ಸಿಂಪಲ್ಲಾಗಿ ನೀವು ಎಡಿಟಿಂಗ್ನ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಸೊ ಯಾವ ರೀತಿ ರಿಯಾಕ್ಷನ್ ವಿಡಿಯೋನ ಎಡಿಟಿಂಗ್ನ ಮಾಡೋದು ಅಂತೇಳಿ. ಸೊ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವ ರೀತಿ ಎಡಿಟಿಂಗ್ನ ಮಾಡೋದು, ಮತ್ತು ಇದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೋ ಇಲ್ಲೋ ಅಂತೇಳಿ, ಮತ್ತು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.